ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಾವೀಗ ಮಾರ್ಚ್ 2026 ಮೇಷ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ತುಂಬಾನೇ ವಿಶಿಷ್ಟವಾಗಿದೆ. ಒಂದು ಕಡೆ ಸವಾಲುಗಳು, ಇನ್ನೊಂದು ಕಡೆ ಅದ್ಭುತ ಅವಕಾಶಗಳು. ಬನ್ನಿ, ಇದ್ರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಅಂದ್ರೆ, ಈ ತಿಂಗಳು ಮೇಷರಾಶಿಯವರ ಜೀವನದಲ್ಲಿ ಎರಡು ಬಲವಾದ ಶಕ್ತಿಗಳು ಏಕಕಾಲದಲ್ಲಿ ಕೆಲಸ ಮಾಡ್ಲಿವೆ. ಇದು ಒಂದು ರೀತಿ ತಕ್ಕಡಿಯ ಹಾಗೆ. ಒಂದ್ ಕಡೆ ಸವಾಲುಗಳ ತೂಕ, ಇನ್ನೊಂದ್ ಕಡೆ ಅವಕಾಶಗಳ ತೂಕ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದೇ ಈ ತಿಂಗಳ ದೊಡ್ಡ ಸವಾಲು, ಮತ್ತೆ ಅದರಲ್ಲೇ ಇದೆ ಯಶಸ್ಸಿನ ಗುಟ್ಟು ಕೂಡ. ಸರಿ, ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ಲಿದ್ದೇವೆ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ. ಗ್ರಹಗಳ ಸ್ಥಿತಿಯಿಂದ ಶುರುವಾಗಿ ಆರೋಗ್ಯ, ಹಣಕಾಸು, ಸಂಬಂಧಗಳು, ವೃತ್ತಿಜೀವನ, ಕೊನೆಗೆ ಈ ತಿಂಗಳನ್ನ ಚೆನ್ನಾಗಿ ಕಳೆಯಲು ಬೇಕಾದ ಒಂದಷ್ಟು ಸಲಹೆಗಳನ್ನು ನೋಡೋಣ. ಮೊದಲಿಗೆ ಈ ತಿಂಗಳ ಭವಿಷ್ಯಕ್ಕೆ ಅಡಿಪಾಯ ಹಾಕ್ತಿರುವ ಗ್ರಹಗಳ ಸ್ಥಿತಿಗತಿ ಹೇಗಿದೆ ಅಂತ ನೋಡೋಣ, ಯಾಕಂದ್ರೆ ಎಲ್ಲವೂ ಶುರುವಾಗೋದೇ ಇಲ್ಲಿಂದ. ಓಕೆ, ಈ ತಿಂಗಳ ಗ್ರಹಗಳ ಸ್ಥಿತಿಯನ್ನ ನೋಡಿದ್ರೆ ಇದೊಂದು ರೀತಿ ಪುಷ್ ಅಂಡ್ ಪುಲ್ ತರ ಇದೆ. ಒಂದ್ ಕಡೆ ಮಂಗಳ ರಾಹು ಸಂಯೋಗದಿಂದ ಅಂಗಾರಕ ಯೋಗ ಉಂಟಾಗ್ತಿದೆ. ಇದು ಸ್ವಲ್ಪ ಉಗ್ರವಾದ ಶಕ್ತಿ, ಅಂದ್ರೆ ಸ್ವಲ್ಪ ಒತ್ತಡ, ಆತುರ ತರಬಹುದು. ಆದ್ರೆ ಇನ್ನೊಂದ್ ಕಡೆ ನೋಡಿ, ಶುಕ್ರ ತನ್ನ ಉಚ್ಚ ಸ್ಥಾನದಲ್ಲಿದ್ದಾನೆ, ಗುರು ಕೂಡ ವಕ್ರಗತಿ ಮುಗಿಸಿ ನೇರ ಆಗ್ತಿದ್ದಾನೆ. ಇವೆರಡೂ ಸೇರಿ ಅದೃಷ್ಟ ಮತ್ತು ಸಂಪತ್ತಿನ ಬಾಗಿಲನ್ನೇ ತೆರೆಯುತ್ತವೆ. ಸೊ ಈ ಎರಡು ವಿಭಿನ್ನ ಶಕ್ತಿಗಳನ್ನ ನಿಭಾಯಿಸೋದ್ರಲ್ಲೇ ಈ ತಿಂಗಳ ಗಮ್ಮತ್ತಿರೋದು. ಹಾಗಾದ್ರೆ ಈ ಗ್ರಹಗಳ ಪ್ರಭಾವ ನಮ್ಮೆಲ್ಲರ ಜೀವನದ ಅತಿ ಮುಖ್ಯವಾದ ಅಂಶ ಅಂದ್ರೆ ಆರೋಗ್ಯ ಮತ್ತು ಸುರಕ್ಷತೆಯ ಮೇಲೆ ಹೇಗಿರುತ್ತೆ ಅಂತ ಈಗ ನೋಡೋಣ. ಇಲ್ನೋಡಿ, ಈ ಟೈಮ್ಲೈನ್ ತುಂಬಾನೇ ಮುಖ್ಯ. ಮಾರ್ಚ್ ತಿಂಗಳ ಮೊದಲ 20 ದಿನಗಳು, ಇದನ್ನ ಹೈ ಅಲರ್ಟ್ ಝೋನ್ ಅಂತಾನೆ ಹೇಳ್ಬೋದು. ಶಕ್ತಿ ತುಂಬಿ ತುಳುಕುತ್ತಿರುತ್ತೆ. ಆದ್ರೆ ಅದನ್ನ ಸರಿಯಾಗಿ ಚಾನೆಲ್ ಮಾಡ್ಲಿಲ್ಲ ಅಂದ್ರೆ ಅದೇ ಆಯಾಸ, ಕಿರಿಕಿರಿ, ಇಲ್ಲಾಂದ್ರೆ ಸಣ್ಣಪುಟ್ಟ ಅಪಘಾತಗಳಿಗೆ ಕಾರಣವಾಗ್ಬೋದು. ಸೊ ಮೊದಲ 20 ದಿನ ತುಂಬಾನೇ ಎಚ್ಚರಿಕೆ ಬೇಕು. ಸರಿ, ಹಾಗಾದ್ರೆ ಈ ಹೆಚ್ಚುವರಿ ಶಕ್ತಿಯನ್ನು ಹೇಗೆ ನಿಭಾಯಿಸೋದು? ಕೋಪ, ಆತುರವನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು? ಅದಕ್ಕೆ ಇಲ್ಲಿದೆ ನೋಡಿ ಕೆಲವು ಸರಳ ಮುನ್ನೆಚ್ಚರಿಕೆಗಳು. ವಾಹನ ಚಲಾಯಿಸುವಾಗ ತುಂಬಾನೇ ಕೇರ್ಫುಲ್ ಆಗಿರಿ. ಆತುರದ ನಿರ್ಧಾರಗಳನ್ನ ತಗೋಬೇಡಿ. ಮತ್ತೆ ಹೊರಗಿನ ಊಟದ ಬಗ್ಗೆ ಸ್ವಲ್ಪ ಗಮನವಿರ್ಲಿ. ಈ ಸಣ್ಣ ವಿಷಯಗಳನ್ನ ಪಾಲಿಸಿದ್ರೆ ಸಾಕು, ಆ ಶಕ್ತಿಯನ್ನೇ ನಮ್ಮ ಗುರಿ ಸಾಧನೆಗೆ ಬಳಸ್ಕೊಳ್ಬೋದು. ಓಕೆ, ಎಚ್ಚರಿಕೆಯ ಮಾತುಗಳೆಲ್ಲ ಮುಗಿತು. ಈಗ ಬರೋಣ ಈ ತಿಂಗಳ ಅತ್ಯಂತ ಪಾಸಿಟಿವ್ ಆದ ಭಾಗಕ್ಕೆ, ಅದೇ ಹಣಕಾಸು. ಈ ವಿಚಾರದಲ್ಲಿ ಮೇಷರಾಶಿಯವರಿಗೆ ಈ ತಿಂಗಳು ಒಂದ್ರೀತಿ ಜಾಕ್ಪಾಟ್ ಇದ್ದ ಹಾಗೆ. ಜ್ಯೋತಿಷ್ಯದ ಪ್ರಕಾರ ಈ ತಿಂಗಳು ಮೇಷರಾಶಿಯವರಿಗೆ ಧನಯೋಗ ಇದೆ. ಧನಯೋಗ ಅಂದ್ರೆ ಬೇರೇನೂ ಅಲ್ಲ, ಹಣಕಾಸಿನ ಅದೃಷ್ಟದ ಸಮಯ. ಸಂಪತ್ತು ಹಲವು ಮೂಲಗಳಿಂದ ಹರಿದು ಬರಲಿದೆ. ಇದಕ್ಕೆ ಕಾರಣ ಶುಭ ಗ್ರಹಗಳಾದ ಶುಕ್ರ ಮತ್ತು ಗುರು ತುಂಬಾನೇ ಬಲವಾಡಿರೋದು. ಹಣ ಬರುತ್ತೆ ಅಂದಮೇಲೆ ಸ್ವಲ್ಪ ಖರ್ಚು ಕೂಡ ಇರುತ್ತೆ ಅಲ್ವಾ? ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗೆ ಅಥವಾ ಯಂತ್ರೋಪಕರಣಗಳಿಗೆ ಸ್ವಲ್ಪ ಖರ್ಚಾಗಬಹುದು. ಆದ್ರೆ ಬರೋ ಲಾಭಕ್ಕೆ ಹೋಲಿಸಿದ್ರೆ ಇದು ಏನೂ ಅಲ್ಲ. ಮುಖ್ಯವಾಗಿ ಎಲ್ಲೋ ಸಿಕ್ಕಾಕೊಂಡಿದ್ದ ತುಂಬಾ ದಿನಗಳಿಂದ ಬರ್ದೇ ಇದ್ದ ಹಣ ವಾಪಸ್ ಬರೋ ಸಾಧ್ಯತೆ ಪ್ರಬಲವಾಗಿದೆ. ಜೊತೆಗೆ ಹೊಸ ದೊಡ್ಡ ಡೀಲ್ಗಳು, ವಿದೇಶಿ ಪ್ರಾಜೆಕ್ಟ್ಗಳಿಂದಲೂ ಲಾಭ ನಿಶ್ಚಿತ. ಹಣಕಾಸಿನ ನಂತರ ನಮ್ಮ ಬದುಕಿನ ಇನ್ನೊಂದು ಪ್ರಮುಖ ಭಾಗ ಅಂದ್ರೆ ಅದು ಸಂಬಂಧಗಳು ಮತ್ತು ಕುಟುಂಬ. ಇಲ್ಲಿ ಗ್ರಹಗಳ ಪ್ರಭಾವ ಹೇಗಿದೆ ಅಂತ ನೋಡೋಣ. ಮತ್ತು ಹೇಳೋಕೆ ಖುಷಿಯಾಗುತ್ತೆ, ಇಲ್ಲಿ ಎಲ್ಲವೂ ತುಂಬಾನೇ ಚೆನ್ನಾಗಿದೆ. ಶುಕ್ರನ ಬಲವಾದ ಸ್ಥಿತಿಯಿಂದಾಗಿ ಈ ತಿಂಗಳು ಫ್ಯಾಮಿಲಿ ಲೈಫ್ ತುಂಬಾನೇ ಸಂತೋಷವಾಗಿ ಪ್ರೀತಿಯಿಂದ ಕೂಡಿರುತ್ತೆ. ದಂಪತಿಗಳ ನಡುವೆ ಏನಾದ್ರೂ ಮುನಿಸಿದ್ರೆ ಅದೆಲ್ಲ ಮಾಯವಾಗಿ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಅಷ್ಟೇ ಅಲ್ಲ, ಹಿರಿಯರ ಆಶೀರ್ವಾದದಿಂದ ಹೊಸ ವಾಹನ ಖರೀದಿ ಯೋಗ ಕೂಡ ಇದೆ. ಸಣ್ಣ ಪುಟ್ಟ ಫ್ಯಾಮಿಲಿ ಟ್ರಿಪ್ ಹೋಗೋ ಸಾಧ್ಯತೆನೂ ಇದೆ. ಮಕ್ಕಳ ವಿಚಾರದಲ್ಲೂ ಪ್ರಗತಿ ಕಾಣಬಹುದು. ಆದ್ರೆ ಒಂದು ಸಣ್ಣ ವಿಷಯ ಗಮನದಲ್ಲಿರ್ಲಿ. ಮನೆಯಲ್ಲಿ ಹಿರಿಯರು ಅಥವಾ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕಾಣಿಸ್ಕೊಳ್ಬೋದು. ಅಲರ್ಜಿ, ಕೆಮ್ಮು ಅಥವಾ ಜೀರ್ಣದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿದ್ರೆ ಸಾಕು. ಇದು ದೊಡ್ಡ ವಿಷಯವೇನಲ್ಲ, ಆದರೂ ಕಾಳಜಿ ಮುಖ್ಯ. ಸರಿ, ಈಗ ವೃತ್ತಿ ಮತ್ತು ವ್ಯಾಪಾರದ ಕಡೆಗೆ ಬರೋಣ. ಇಲ್ಲಿ ಈ ತಿಂಗಳು ಒಂದ್ರೀತಿ 2 ಹಾಫ್ಸ್ನ ಸಿನಿಮಾ ಇದ್ದ ಹಾಗೆ. ಅಂದ್ರೆ ಉದ್ಯೋಗದಲ್ಲಿರೋವರಿಗೆ ಮೊದಲಾರ್ಧ ಒಂದ್ ರೀತಿ, ದ್ವಿತೀಯಾರ್ಧ ಇನ್ನೊಂದ್ ರೀತಿ ಇರುತ್ತೆ. ಆದ್ರೆ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಒಂದೇ ರೀತಿ, ಅಂದ್ರೆ ಸ್ಥಿರವಾದ ಬೆಳವಣಿಗೆ. ಕೆಲಸದಲ್ಲಿರವರು ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ತಿಂಗಳ ಮೊದಲ 15 ದಿನ ಸ್ವಲ್ಪ ಒತ್ತಡ, ಮೇಲಧಿಕಾರಿಗಳ ಜೊತೆ ಸಣ್ಣಪುಟ ಭಿನ್ನಾಭಿಪ್ರಾಯ, ಕೆಲಸದಲ್ಲಿ ವಿಳಂಬ, ಹೀಗೆಲ್ಲ ಆಗಬಹುದು. ಆದ್ರೆ ಧೈರ್ಯ ಕಳ್ಕೊಳ್ಬೇಡಿ. ಮಾರ್ಚ್ 16ರ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ಕೆಲಸಗಳಿಗೆ ಯಶಸ್ಸು ಸಿಗಲಿದೆ. ಇನ್ನು ಬಿಸ್ನೆಸ್ ಮತ್ತು ಸ್ವ ಉದ್ಯೋಗದಲ್ಲಿರುವರ ಕಥೆ ಕೇಳಿ. ನಿಮ್ಗೆ ಈ ತಿಂಗಳು ಬಿಡುವೇ ಇರೋದಿಲ್ಲ.
ಅಷ್ಟೊಂದು ಆರ್ಡರ್ಗಳು, ಕ್ಲೈಂಟ್ಗಳು, ವ್ಯಾಪಾರ ವಹಿವಾಟು ತುಂಬಾನೇ ತೃಪ್ತಿಕರವಾಗಿರುತ್ತೆ. ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಗೋ ಸಾಧ್ಯತೆನೂ ಇದೆ. ಹೌದು, ಮೆಷಿನರಿ ರಿಪೇರ್ ಅಂತ ಸ್ವಲ್ಪ ಖರ್ಚು ಬರ್ಬೋದು, ಆದ್ರೆ ಲಾಭದ ಮುಂದೆ ಅದೆಲ್ಲ ಏನೂ ಅಲ್ಲ. ಸರಿ, ಇಷ್ಟೊತ್ತು ನಾವು ಜೀವನದ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ನೋಡಿದ್ವಿ. ಈಗ ಎಲ್ಲವನ್ನೂ ಒಟ್ಟುಗೂಡಿಸಿ ಈ ತಿಂಗಳನ್ನು ಇನ್ನಷ್ಟು ಉತ್ತಮವಾಗಿ ಕಳೆಯಲು ನಾವು ಏನ್ ಮಾಡ್ಬೋದು ಅಂತ ಕೆಲವು ಸರಳ ಪರಿಹಾರಗಳನ್ನ ನೋಡೋಣ. ನೋಡಿ, ಈ ತಿಂಗಳ ಯಶಸ್ಸಿನ ಸೀಕ್ರೆಟ್ ಇರೋದೇ ಒಂದೇ ಒಂದು ವಿಷಯದಲ್ಲಿ. ಅದು ನಿಮ್ಮಲ್ಲಿರುವ ಅಗಾಧವಾದ ಶಕ್ತಿಯನ್ನ, ಆ ಇಂಟೆನ್ಸ್ ಎನರ್ಜಿಯನ್ನ ಸರಿಯಾದ ದಾರಿಯಲ್ಲಿ ಅಂದ್ರೆ ರಚನಾತ್ಮಕವಾಗಿ ಬಳಸುವುದು. ಅದನ್ನ ಮಾಡಿದ್ರೆ ಪ್ರತಿಯೊಂದು ಸವಾಲು ಕೂಡ ಅವಕಾಶವಾಗಿ ಬದಲಾಗುತ್ತೆ. ಆ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡಲು ಇಲ್ಲಿ 3 ಸರಳ ವಿಧಾನಗಳಿವೆ. ಆಧ್ಯಾತ್ಮಿಕವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ದುರ್ಗಾದೇವಿಯ ಆರಾಧನೆ ಮಾಡಿ. ದೈಹಿಕವಾಗಿ ಪ್ರತಿದಿನ ಕೇವಲ 20 ನಿಮಿಷಗಳ ವೇಗದ ನಡಿಗೆ ಮಾಡಿ. ಇದು ಆ ಮಂಗಳ ರಾಹು ಶಕ್ತಿಯನ್ನ ಪಾಸಿಟಿವ್ ಆಗಿ ಹೊರಹಾಕಲು ಸಹಾಯ ಮಾಡುತ್ತೆ. ಮತ್ತು ಮಾನಸಿಕ ಶಾಂತಿಗಾಗಿ ಉಸಿರಾಟದ ವ್ಯಾಯಾಮ ಮತ್ತು ಧ್ಯಾನ ಮಾಡಿ. ಈ 3 ಸೇರಿ ನಿಮ್ಮನ್ನ ಸದೃಢವಾಗಿಡುತ್ತೆ. ಹಾಗಾದ್ರೆ ಒಟ್ಟಾರೆ ಮಾರ್ಚ್ 2026 ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಹಣಕಾಸು, ವ್ಯಾಪಾರ ಮತ್ತು ಪ್ರೀತಿಯಲ್ಲಿ ಅತ್ಯುತ್ತಮವಾಗಿದೆ. ಕುಟುಂಬ ಜೀವನ ಉತ್ತಮವಾಗಿದೆ. ವೃತ್ತಿಜೀವನದಲ್ಲಿ ಮಿಶ್ರ ಫಲಿತಾಂಶಗಳಿದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಅಂದ್ರೆ ಅವಕಾಶಗಳೇ ಹೆಚ್ಚಿವೆ, ಅಲ್ವಾ? ಕೊನೆಯದಾಗಿ ಒಂದು ಪ್ರಶ್ನೆ. ಒಂದೆಡೆ ಎಚ್ಚರಿಕೆ, ಇನ್ನೊಂದೆಡೆ ಅವಕಾಶ. ಈ ಎರಡೂ ಶಕ್ತಿಗಳು ಕೆಲಸ ಮಾಡುವಾಗ ಈ ತಿಂಗಳ ಪ್ರಬಲ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಹೇಗೆ ಮುನ್ನಡೆಸುತ್ತೀರಿ? ಈ ಮಾರ್ಗದರ್ಶನ ಬಳಸಿ ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನು ಮಾಡಿ ಈ ತಿಂಗಳು ನಿಮ್ಮದಾಗಲಿ.